ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಜೋಳದ ರೊಟ್ಟಿ ಮಾಡೋದಕ್ಕೆ ಬರಲ್ಲ ಅನ್ನೋರು ಕೂಡ ಪರ್ಫೆಕ್ಟ್ ಆಗಿ ನೋಡಿ ಈ ಥರ ಹೋಳಿಗೆ ಥರ ಬರುತ್ತೆ ರೊಟ್ಟಿ. ಆ ಥರ ನೀವು ಮಾಡ್ಕೋಬೋದು. ನಿಮಗೆ ರೊಟ್ಟಿ ಬರೋದೇ ಇಲ್ಲ ಅಂದರೂ ಕೂಡ ನೀವು ತುಂಬಾ ಪರ್ಫೆಕ್ಟ್ ಆಗಿ ಮಾಡ್ತೀರಾ. ಮೊದಲು ನೋಡಿ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ಅಲಸಂದಿ ಕಾಳನ್ನು ಮಾಡ್ತಾ ಇದ್ದೀನಿ. ಯಾವ ಥರ ಅಂತ ನೋಡೋಣ. ಇದನ್ನು ನೋಡಿ ಮೊದಲು ಒಂದು ಕುಕ್ಕರ್ಗೆ ಹಾಕಿ ಇದನ್ನು ನಾನು ಕ್ಲೀನಾಗಿ ತೊಳ್ಕೊತೀನಿ. ತೊಳ್ಕೊಂಡ್ಮೇಲೆ ಇದಕ್ಕೆ ನಾನು 1 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡ್ಕೋತೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟು ಒಂದು 4 ವಿಸಿಲ್ ಬರಲಿ, ಅದು ಆವಾಗ ಚೆನ್ನಾಗಿ ಬೇಯುತ್ತೆ ಅದು. ಯಾಕಂದರೆ ಕಾಳು ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಸಿಟಿ ಜಾಸ್ತಿನೇ ಬೇಕಾಗುತ್ತೆ. ಅಷ್ಟರಲ್ಲಿ ಇಲ್ಲಿ ರೊಟ್ಟಿಯನ್ನು ರೆಡಿ ಮಾಡ್ಕೊಂಡು ಬಿಡೋಣ. ನಾನಿಲ್ಲಿ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಈ ಥರ ಜರಡಿ ಹಿಡ್ಕೊಂಡು ಇದಕ್ಕೆ ನಾನು ಸ್ವಲ್ಪ ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ಲಟ್ಸೋದಕ್ಕೆ ಚೆನ್ನಾಗಿ ಬರುತ್ತೆ. ಕುದಿಯುವ ನೀರನ್ನು ಈ ಥರ ಹಿಟ್ಟು ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಧ್ಯದಲ್ಲೇ ಹಾಕಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ನೋಡಿ ಕಲಿಸ್ಕೊಳ್ಳಿ. ಒಂದೇ ಸಲಕ್ಕೆ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಈ ಥರ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೋಬೇಕು. ಬಿಸಿ ಇರೋದ್ರಿಂದ ನಾನು ಕೈಯಿಂದ ಕಲಿಸ್ತಾ ಇಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ಕಲಿಸ್ಕೋತೀನಿ. ಜೋಳದ ಹಿಟ್ಟನ್ನು ಎಷ್ಟು ನಾದ್ತೀವೋ ಅಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನಾದ್ಕೋತಿದ್ದೀನಿ. ಇವಾಗ ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನು ಹಿಟ್ಟನ್ನು ತಗೋತಿದ್ದೀನಿ. ಈ ಥರ ತಗೊಂಡು ರೌಂಡಾಗಿ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿ ಇಟ್ಕೊಳ್ಳಿ. ಇವಾಗ ಸ್ವಲ್ಪ ಒಣ ಹಿಟ್ಟನ್ನು ತಗೋತಿದ್ದೀನಿ. ಕೆಳಗಡೆ ಹಚ್ಚಿ ಈಗ ರೊಟ್ಟಿ ಮೇಲೆ ಈ ಥರ ಸ್ವಲ್ಪ ಹಿಟ್ಟನ್ನು ಕೈಯಿಂದ ಹಚ್ಕೋಬೇಕು. ನಾನಿಲ್ಲಿ ಲಟ್ಟಣಿಗೆಗೆ ನಾನು ಪ್ಲಾಸ್ಟಿಕ್ ಹಾಳೆಯನ್ನು ಸುತ್ತಿದ್ದೀನಿ. ಈ ಥರ ಸುತ್ತಕೊಂಡ್ರೆ ಅಂಟ್ಕೊಳ್ಳೋದಿಲ್ಲ ರೊಟ್ಟಿ ಇದಕ್ಕೆ. ನೋಡಿ ಈ ಥರ ಲಟ್ಟಿಸ್ಬಿಟ್ರೆ ಆಯಿತು. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ನಾನು ಸ್ವಲ್ಪ ವಿಡಿಯೋನ ಸ್ಪೀಡ್ ಮಾಡ್ಕೊಂಡಿದ್ದೆ. ನಿಧಾನಕ್ಕೆ ಲಟ್ಟಿಸ್ಕೊಂಡು ಬೇಕಿದ್ರೆ ಲಾಸ್ಟಲ್ಲಿ ಸ್ವಲ್ಪ ನೀವು ಬಡಿಬೋದು. ಇಲ್ಲ ಅಂದರೆ ಹಾಗೆ ಕೂಡ ಲಟ್ಟಿಸಿ ಕೂಡ ನೀವು ಬಿಡ್ಬೋದು. ತುಂಬಾ ಉಬ್ಬುತ್ತೆ, ತುಂಬಾ ಪೂರಿ ಥರ ಉಬ್ಬಿ ಬರುತ್ತೆ. ಇವಾಗ ಅಂಚು ಕಾದ್ಮೇಲೆ ಇದನ್ನು ರೊಟ್ಟಿಯನ್ನು ಹಾಕಿ ಸ್ವಲ್ಪ ತಣ್ಣೀರನ್ನು ತಗೊಂಡಿದ್ದೀನಿ. ಬಟ್ಟೆಯಿಂದ ಅದ್ದಿ ಈ ಥರ ಹಚ್ಕೊಳ್ಳಿ. ಒಂದೇ ಸರಕ್ಕೆ ಫಾಸ್ಟಾಗಿ ಹಚ್ಚೋದಕ್ಕೆ ಹೋಗ್ಬೇಡಿ. ರೊಟ್ಟಿ ಹರಿಯೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಹಚ್ಚಿ ನೀರನ್ನು. ಒಂದು ಸೈಡ್ ಬೇಯ್ದ ಮೇಲೆ ಇದನ್ನು ಉಲ್ಟಾ ಮಾಡಿ ಹಾಕಬೇಕು. ನೋಡಿ ಒಂದು ಸೈಡ್ ಪೂರ್ತಿಯಾಗಿ ಆಗಿದೆ. ಇವಾಗ ಉಲ್ಟಾ ಮಾಡಿ ಹಾಕ್ತೀನಿ. ಒಂದು ಕಾಟನ್ ಬಟ್ಟೆಯಿಂದ ಸ್ವಲ್ಪ ಸ್ವಲ್ಪ ಈ ಥರ ಒತ್ಕೋಬೇಕು. ಈ ಥರ ಆವಾಗ ಉಬ್ಬುತ್ತೆ. ನಾವು ಎಲ್ಲಿ ಒತ್ತುತ್ತೀವೋ ಅಲ್ಲಿ ಉಬ್ಬಿ ಬರುತ್ತೆ. ಪೂರಿ ಥರ ಉಬ್ಬುತ್ತೆ. ಲಟ್ಟಿಸ್ ಮಾಡಿದ್ರೂ ಕೂಡ ನಿಮಗೆ ಬಡಿಯೋದಕ್ಕೆ ಬರಲ್ಲ ರೊಟ್ಟಿ ಅಂದರೆ ಈ ಥರ ಒಂದ್ಸಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಕೂಡ ಹೋಳಿಗೆ ಥರ ಸ್ಮೂತಾಗಿ ಬರುತ್ತೆ. ಮಕ್ಕಳಿಗೂ ಕೂಡ ತಿನ್ನೋದಕ್ಕೆ ಈಸಿಯಾಗಿರುತ್ತೆ. ಅಷ್ಟರಲ್ಲಿ ಇಲ್ಲಿ ನನಗಿವಾಗ ಕಾಳುಗಳು ಬೆಂದಿದೆ. ಇವಾಗ ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ. ನೋಡಿ ಒಂದಿಷ್ಟು ಬೇಯ್ದಿದ್ರೆ ಸಾಕು. ನೋಡಿ ಈ ಥರ ಬೇಯಬೇಕು. ಒಂದು ಕಡಾಯನ್ನು ಇಟ್ಕೊಂಡಿದ್ದೀನಿ. ಇದು ಕಾದ್ಮೇಲೆ 2 ಚಮಚದಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಒಂದು ಚಿಕ್ಕದಾಗಿರುವಂತಹ 3 ಈರುಳ್ಳಿ ಮತ್ತು ಒಂದು 3 ಹಸಿರು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಖಾರ ನೀವು ನಿಮ್ಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಳ್ಳಿ. ಹಾಗೆ ಈರುಳ್ಳಿ ಕೂಡ ಅಷ್ಟೇ. ನೀವು ಕಾಳುಗಳು ಎಷ್ಟು ತೊಗೊಂಡಿರ್ತೀರೋ ಅದಕ್ಕೆ ಕರೆಕ್ಟಾಗಿ ನೋಡಿಕೊಂಡು ತೊಗೊಳ್ಳಿ. ಹಾಗೆ ಈರುಳ್ಳಿಯನ್ನು ಬೇಗ ಬೇಯಬೇಕಂದ್ರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದರೆ ಬೇಗ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಇದು ಫ್ರೈ ಆಗಲಿ. ಸ್ವಲ್ಪ ಮುಚ್ಚಿ ಇಟ್ಕೋತೀನಿ. ನೋಡಿ ಲಿಡ್ಡನ್ನು ಓಪನ್ ಮಾಡಿದಾಗ ಪೂರ್ತಿಯಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಅದಾದಮೇಲೆ ಬೇಯಿಸಿಟ್ಕೊಂಡಿರುವಂತಹ ಕಾಳನ್ನು ಹಾಕ್ಕೊಳ್ಳಿ. ಇದಕ್ಕೆ ಅಲಸಂದಿ ಕಾಳನ್ನು ತೊಗೊಂಡಿದ್ನಲ್ಲ, ಅದನ್ನು ಕುದಿಸಿಟ್ಕೊಂಡಿದ್ನಲ್ಲ, ಇದನ್ನು ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 2 ನಿಮಿಷ ಮುಚ್ಚಳವನ್ನು ಮುಚ್ಚಿ ಇಟ್ಬಿಡಿ. ಒಂದು 2 ನಿಮಿಷ ಸಣ್ಣ ಉರಿಯಲ್ಲಿ ಇರಲಿ. 2 ನಿಮಿಷ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ. ಹುಣಸೆ ಹಣ್ಣಿನ ರಸ ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿ ಇಟ್ಕೋತೀನಿ. ಇವಾಗ ಒಂದು 5 ನಿಮಿಷ
ಮುಚ್ಚಳ ಮುಚ್ಚಿ ಇಟ್ಬಿಡಿ ಸಣ್ಣ ಉರಿಯಲ್ಲಿ. ಸ್ವಲ್ಪ ಫ್ರೈ ಆಗಲಿ, ಹಾಗೆ ಹುಣಸೆ ಹಣ್ಣಿನ ರಸ ಎಲ್ಲ ಕಡೆ ಎಳ್ಕೊಂಡ್ರೆ ಟೇಸ್ಟ್ ಕೊಡುತ್ತೆ ಅದು. ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿಡ್ತೀನಿ. 5 ನಿಮಿಷ ಆದಮೇಲೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಲಸಂದಿ ಕಾಳಿನ ಪಲ್ಯ ರೆಡಿ ಆಯಿತು. ರೊಟ್ಟಿ ಜೊತೆ ಮತ್ತು ಖಡಕ್ ರೊಟ್ಟಿ ಜೊತೆ ಇರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಸಿಂಪಲ್ ಆಗಿದೆ ಮಾಡೋದು ಕೂಡ, ಹಾಗೆ ರೊಟ್ಟಿ ಕೂಡ ಈಸಿಯಾಗಿ ತೋರಿಸಿದ್ದೀನಿ ಯಾವ ಥರ ಮಾಡೋದಂತ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ನೀವೊಮ್ಮೆ ಟ್ರೈ ಮಾಡಿ. ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.